ಹೊರಗಡೆಯಿಂದ ನೋಡೋಕ್ಕೆ ದೇವಸ್ಥಾನ ಸೂಪರ್ ಆಗಿದೆ, ಒಳಗಡೆ ಹೆಂಗಿರಬೇಡ ಹೇಳಿ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಏನು ಅಪರೂಪಕ್ಕೊಂದು ವಿಡಿಯೋ ಹಾಕ್ತಾಳೆ, ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಬೇರೆಲ್ಲೂ ಹೋಗಿಲ್ಲ ರೀ, ನಮ್ಮ ಬೆಂಗಳೂರಲ್ಲಿರೋ ಒನ್ ಆಫ್ ದ ಬ್ಯೂಟಿಫುಲ್ ಇಡನ್ ಪ್ಲೇಸಿಗೆ ಬಂದಿದ್ದೀನಿ. ಯಾವುದಪ್ಪ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ, ನೀವು ಸಹ ವಿಸಿಟ್ ಮಾಡಿ. ಸೂಪರ್ ಆಗಿದೆ, ಡೇ ಔಟ್ಗಂತೂ ಮಸ್ತಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ದೇವಸ್ಥಾನ ಸ್ಪೆಷಾಲಿಟಿ ಏನಂದರೆ, ಒಂದು ಕಡೆ ಮಹಾವಿಷ್ಣುವಿನ ದೊಡ್ಡ ಸ್ಟ್ಯಾಚ್ಯೂ ಗರುಡ ಮೇಲೆ ಕೂತಿರೋದಿದೆ, ಹಾಗೆ ಇನ್ನೊಂದು ಕಡೆ ಲಕ್ಷ್ಮೀ ದೇವಿಯ ಒಂದು ದೊಡ್ಡ ಸ್ಟ್ಯಾಚ್ಯೂನು ಸಹ ಇದೆ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಬಿಲೀವ್ ಮಾಡೋಕ್ಕಾಗಲ್ಲ, ಈ ಥರ ಇದೆಯಾ ನಮ್ಮ ಬೆಂಗಳೂರಲ್ಲಿ ಅಂತ. ಇವತ್ತು ನಾವು ಬಂದಿರೋದು ಮಹಾಲಕ್ಷ್ಮಿ ಲೇಔಟಲ್ಲಿರೋ ಚರಣ ಗೋಪುರ ಆಗಿರೋದು. ತುಂಬಾ ಚೆನ್ನಾಗಿದೆ. ಎದುರುಗಡೆ ವೆಂಕಟೇಶ್ವರ ಟೆಂಪಲ್ಲು, ಭೂವರಹಸ್ವಾಮಿ ದೇವಸ್ಥಾನನೂ ಸಹ ಇದೆ. ಯಾರಿಗೂ ಗೊತ್ತಿಲ್ಲ ಹೆಚ್ಚಿನ ಪಕ್ಷ, ನೀವೇನಾದರೂ ನಮ್ಮ ಸಂಸ್ಕೃತಿ ಬಗ್ಗೆ, ಕೃಷ್ಣನ ಒಂದು ಕಥೆಗಳ ಬಗ್ಗೆ ಕೇಳಿರ್ತೀರ, ಟಿ ವಿಯಲ್ಲಿ ನೋಡಿರ್ತೀರ, ರಿಯಲ್ ಆಗಿ ನೋಡೋ ಥರ ಫೀಲ್ ಆಗುತ್ತೆ ನೀವು ಇಲ್ಲಿ ಬಂದರೆ. ತುಂಬಾ ಚೆನ್ನಾಗಿದೆ. ದೊಡ್ಡವರಿಗೆ ಬಂದು 50 ರುಪೀಸ್ ಇರುತ್ತೆ, ಮಕ್ಕಳಿಗೆ ಬಂದು 20 ರುಪೀಸ್ ಇರುತ್ತೆ ಎಂಟ್ರೆನ್ಸ್ ಫೀಸು. ಮಿಸ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೆಲ್ಲ ಹೇಳ್ತಿದ್ದೀನಿ ಲೊಕೇಶನಲ್ಲಿ ಅಂತ ಯೋಚನೆ ಮಾಡ್ತಿದ್ರೆ, ಇದು ಲೊಕೇಟ್ ಆಗಿರೋದು ಮಹಾಲಕ್ಷ್ಮಿ ಲೇಔಟಲ್ಲಿ. ಸ್ಟಾರ್ಟಿಂಗಲ್ಲಿ ನೋಡಿ ಮೈನ್ ರೋಡಿಂದ ಭೂವರಹಸ್ವಾಮಿ ದೇವಸ್ಥಾನ ಇದೆ, ಹಾಗೆ ದೊಡ್ಡದಾಗಿ ವೆಂಕಟೇಶ್ವರ ದೇವಸ್ಥಾನವೂ ಇದೆ. ಹಾಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಸಹ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ದೇವರು ಅಷ್ಟೇ ತುಂಬಾ ದೊಡ್ಡದಾಗಿದೆ, ಕಣ್ ತುಂಬಿಸ್ಕೊಳ್ಬೋದು. ಸೂಪರಾಗಿದೆ. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ಅದ್ರ ಆಪೋಸಿಟಲ್ಲಿರೋದೇ ಈ ಚರಣ ಗೋಪುರ. ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು, ಲಕ್ಷ್ಮೀ ದೇವಿಯ ಒಂದು ಸ್ಟ್ಯಾಚ್ಯೂ ತುಂಬಾ ದೊಡ್ಡದಾಗಿದೆ. ನಾವೇ ತಲೆನ ಮೇಲೆತ್ತಿ ನೋಡಬೇಕು, ಕಾಣೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಒಳಗಡೆನೂ ಅಷ್ಟೇ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ಸೂಪರಾಗಿದೆ. ನೋಡ್ತಾ ಇದ್ದೀರಾ ಅಲ್ವಾ? ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ, ಬನ್ನಿ. ಇಲ್ಲಿ ಮೇಲೆ ತುಂಬ ವಿಶೇಷವಾದ ಕೃಷ್ಣನ ದಶಾವತಾರ, ಅಷ್ಟಲಕ್ಷ್ಮಿ, ಸಮುದ್ರ ಮಂಥನ, ವೈಕುಂಠ ದರ್ಶನ, ಬಾಲಾಜಿ ದರ್ಶನ ಇದೆ. ನಿಮಗೆ 6ನೇ ಫ್ಲೋರ್ ಲಿಫ್ಟ್ ಕಳಿಸ್ಕೊಡ್ತೀವಿ. 5 ಫ್ಲೋರ್ ದರ್ಶನ ಮಾಡ್ಕೊಳ್ಬೋದು. ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬೋದು. ಒಬ್ಬರಿಗೆ 50 ರೂಪಾಯಿ ಆಗುತ್ತೆ. ಬಿಲೋ 10 ಇಯರ್ಸ್ಗೆ 20 ರೂಪಾಯಿ ಟಿಕೆಟ್ ಆಗುತ್ತೆ. ಮೇಲೆ ದರ್ಶನ ಮಾಡ್ಕೊಂಡು ಬಂದವ್ರ ಅಲ್ಲಿ ವಿಷ್ಣು ಪಾದ ಇದೆ, ಗರ್ಭಗುಡಿ ಹೊರಗಡೆ ಹೋಗ್ಬಿಟ್ಟು ಫೋಟೋ ನಿಂತು ಅಭಿಷೇಕ ಮಾಡ್ಕೋಬೋದು. ಫೋನ್ಪೇ ಮಾಡ್ಬೋದು, ಕ್ಯಾಶ್ ಕೊಡ್ಬೋದು. ದಯವಿಟ್ಟು ನಮ್ಮ ಸಂಸ್ಕೃತಿನ ಉಳಿಸಿ ಪ್ರತಿಯೊಬ್ಬರು. ಖಂಡಿತ ಸರ್. ಹೌದು, 50 ರುಪೀಸ್ ಇರುತ್ತೆ ಟಿಕೆಟು. ಫೋನ್ಪೇನು ಮಾಡ್ಬೋದು, ಕ್ಯಾಶೇ ಕೊಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾರ್ನಿಂಗ್ 9:30 to 8 o'clock. ನೋ ಬ್ರೇಕ್, ನೋ ಹಾಲಿಡೇ. ನೋ ಬ್ರೇಕ್, ನೋ ಹಾಲಿಡೇ. ಯಾವಾಗ ಬೇಕಾದ್ರೂ ಬರ್ಬೋದು, ಎನಿ ಟೈಮ್. ಓಕೆ ಸರ್, ಥ್ಯಾಂಕ್ ಯು. ಕೇಳಿದ್ರಲ್ವಾ, 365 ಡೇಸು ವರ್ಕಿಂಗ್ ಇರುತ್ತಂತೆ. ಬೆಳಗ್ಗೆ 8:30 ರಾತ್ರಿ 8 ಗಂಟೆ ತನಕ ವರ್ಕಿಂಗ್ ಇರುತ್ತಂತೆ. ಮತ್ತೆ ಯಾಕೆ ತಡ ಮಾಡ್ತೀರಾ? ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ನೋಡ್ಕೊಂಡು ಹೋಗೋದಲ್ವಾ? ಬನ್ನಿ ಈಗ ನಾವು ಸಹ ನೋಡೋಣ ಟಿಕೆಟ್ನ ತೊಗೊಂಡು. ಟಿಕೆಟ್ ಆಗಲೇ ಹೇಳಿದಾಗೆ ದೊಡ್ಡವರಿಗೆ 50 ರುಪೀಸ್ ಇರುತ್ತೆ, 10 ವರ್ಷದ ಕೆಳಗಿನ ಮಕ್ಕಳಿಗೆ 20 ರುಪೀಸ್ ಇರುತ್ತೆ. ಟಿಕೆಟ್ನ ಬೈ ಮಾಡಿಕೊಂಡು ಹೋಗ್ಬೋದು. ಹಾಗೆ ಮೇಲೆ ಹತ್ತೋದಕ್ಕೆ ಲಿಫ್ಟ್ ಸೌಲಭ್ಯನೂ ಸಹ ಇರುತ್ತೆ. ಲಿಫ್ಟು ಡೈರೆಕ್ಟಾಗಿ 6ನೇ ಫ್ಲೋರಲ್ಲಿ ಸ್ಟಾಪ್ ಮಾಡುತ್ತೆ. 6th ಫ್ಲೋರಿಂದ ನಾವು ಒಂದೊಂದೇ ಫ್ಲೋರ್ನ ಕೆಳಗಡೆ ನೋಡ್ಕೊಳ್ತಾ ಬರ್ಬೋದು. ನೋಡಿ ಇಲ್ಲಿ ಮೇಲೆ ಹೋದ ತಕ್ಷಣ ಲಿಫ್ಟ್ ಓಪನ್ ಆದ ತಕ್ಷಣ ಕಾಣೋದೇ ಸಖತ್ತಾಗಿರೋ ಒಂದು ಪಿಕ್ಚರ್ ಕಾಣುತ್ತೆ. ಶ್ರೀಕೃಷ್ಣ ಗೋವರ್ಧನಗಿರಿ ಬೆಟ್ಟವನ್ನು ಕಿರುಬೆರಳಲ್ಲಿ ಎತ್ತಿರ್ತಾರಲ್ವ, ಆ ಒಂದು ಪಿಕ್ಚರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ. ಹಾಗೆ ಇಲ್ಲಿ ನೋಡಿ, ವಸುದೇವ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಹುಟ್ಟಿದಾಗ ಜೈಲಿನಿಂದ ಅಲ್ಲಿಂದ ತಗೊಂಡು ನದಿನ ದಾಟಿ ಎತ್ಕೊಂಡು ಬರೋಂಥ ದೃಶ್ಯ ಆಗಿರ್ಬೋದು. ಹಾಗೆ ಪುತನಿ ರಾಕ್ಷಸಿ ತಾಯಿ ರೂಪದಲ್ಲಿ, ಒಂದು ಹೆಂಗಸಿನ ರೂಪದಲ್ಲಿ ಹಾಲು ಉಣಿಸೋದಕ್ಕೆ ಬಂದಾಗ ಶ್ರೀಕೃಷ್ಣನಿಗೆ ಗೊತ್ತಾಗಿ ಅವಳನ್ನು ಯಾವ ರೀತಿ ಸಂಹಾರ ಮಾಡಿದ್ರು ಅನ್ನೋದನ್ನು ಸಹ ನಾವು ಪಿಕ್ಚರ್ ಅಂದರೆ ದೃಶ್ಯನ ನೋಡ್ಬೋದು. ಸೂಪರಾಗಿದೆ. ನಮಗೆಲ್ಲೋ ರಿಯಲ್ಲಾಗಿ ನೋಡ್ತಿದ್ವಿ ಅನ್ನೋ ಫೀಲ್ ಸಹ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ, ಟಿ ವಿಯಲ್ಲಿ ನೋಡ್ತಿದ್ವಿ, ಇವಾಗ ರಿಯಲಾಗಿ ನೋಡ್ತಿದ್ವಿ ಅನ್ನೋ ಒಂದು ಫೀಲ್ ಅಂತೂ ಗ್ಯಾರಂಟಿ ಬರುತ್ತೆ. ಪುತನಿ ಸಂಹಾರನೂ ಸಹ ಮಾಡ್ತಾರೆ. ಹಾಗೆ ಶ್ರೀಕೃಷ್ಣ ತುಂಬಾ ತುಂಟ ಅಂತ ನಮಗೆಲ್ಲ ಗೊತ್ತು. ತಾಯಿ ಯಶೋದೆ ಬೆಣ್ಣೆ ಕದ್ದಿದ್ದಕ್ಕೆ ಕಲ್ಲಿಗೆ ಕಟ್ಟು ಹಾಕಿರ್ತಾರೆ. ಆ ಕಲ್ಲನ್ನು ಹೇಳ್ಕೊಂಡು ಬರಬೇಕಾದ್ರೆ ಮರಕ್ಕೆ ಡಿಕ್ಕಿ ಹೊಡೆದು ಮರನೇ ಬಿದ್ದು ಹೋಗುತ್ತೆ. ಆ ಮರದಲ್ಲಿ ಈ ಇಬ್ಬರು ದೇವಪುತ್ರರು ಶಾಪಗ್ರಸ್ತರಾಗಿರ್ತಾರೆ. ಅವ್ರನ್ನೂ ಸಹ ದೇವರು ಬಿಡುಗಡೆ ಮಾಡ್ತಾರೆ. ನೋಡಿ ಏನೆಲ್ಲ ಘಟನೆಗಳು ನಡೆದಿದೆ ಅಂತ ನಮಗೆ ಅಲ್ಲಿ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಒಂದೊಂದು ಪಿಕ್ಚರು ಒಂದೊಂದು ಕಥೆನ ಹೇಳುತ್ತೆ. ಸೂಪರಾಗಿದೆ. ಈ ಗೋವರ್ಧನಗಿರಿ ಬೆಟ್ಟದ ಬಗ್ಗೆ ಯಾರಿಗೂ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿದೆ. ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಕಾರ್ಟೂನಲ್ಲಿ ನೋಡಿ ಅಲ್ವಾ? ನಮಗೂ ಅಷ್ಟೇ, ಅರ್ಧ ಕಾರ್ಟೂನ್ ನೋಡಿ ನಾನು ತಿಳ್ಕೊಂಡೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಕಾಳಿ ಎಂಬ ಒಂದು ಹಾವನ್ನ ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಚಿಕ್ಕವನಿದ್ದಾಗ
ಸಂಹಾರ ಮಾಡಿದ್ರು ಅಂತ ಹೇಳಿಬಿಟ್ಟು ಅದಕ್ಕೆ ಯಮುನಾ ನದಿಯಲ್ಲಿ ಇದ್ದಾಗ ಆ ನೀರೆಲ್ಲ ವಿಷ ಆಗಿರುತ್ತೆ. ಆ ಜನ ಭಯಪಟ್ಟಾಗ ಆ ಒಂದು ಸಂಹಾರ ಸಹ ಮಾಡಿರ್ತಾರೆ ಶ್ರೀಕೃಷ್ಣ ಪರಮಾತ್ಮ. ತುಂಬಾ ಚೆನ್ನಾಗಿದೆ. ಹಾಗೆ ಯಾರನ್ನ ಯಾವ ರೀತಿಯಾಗಿ ಸಂಹಾರ ಮಾಡಿ ಯಾವ ಸಂದರ್ಭ ಹೇಗಿತ್ತು ಅನ್ನೋದನ್ನು ಸಹ ನಾವಿಲ್ಲಿ ಕಣ್ಣು ತುಂಬಿಕೊಳ್ಬೋದು. ಸೂಪರಾಗಿದೆ. ಹಾಗೆ ನೋಡಿ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ಮತ್ತು ಹಾಗೆ ಮುಂದಕ್ಕೆ ಹೋದರೆ ಕಂಸನ್ನ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ವಧೆ ಮಾಡಿದ್ರು ಅಂತ ಸೂಪರಾಗಿರೋ ಒಂದು ಸೀನ್ ನೋಡ್ಬೋದು. ಎಲ್ಲ ನೋಡ್ತಾ ಇದ್ದರೆ ಮಕ್ಕಳು ಅಲ್ಲೇ ಒಂದೊಂದು ಸ್ಟೋರಿನೂ ಸಹ ಹೇಳೋದಕ್ಕೆ ಶುರು ಮಾಡಿಕೊಂಡ್ರು. ಹೌದು, ಒಂದೊಂದು ಸ್ಟ್ಯಾಚ್ಯೂನ ನೋಡ್ತಾ ಇದೆ ನಮಗೆ ನಿಜವಾಗ್ಲೂ ಸ್ಟ್ಯಾಚ್ಯೂನ ನೋಡ್ತಾ ಇದ್ದೀವ ಅಥವಾ ರಿಯಲಾಗಿ ವ್ಯಕ್ತಿಗಳನ್ನ ನೋಡ್ತಿದ್ದೀವ ಅಂತ ಕನ್ಫ್ಯೂಷನ್ ಆಗಬೇಕು. ಆ ಲೆವೆಲಲ್ಲಿ ಇರುತ್ತೆ. ಮತ್ತು ಸಿಚುಯೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನೆನಪಲ್ಲೂ ಸಹ ಉಳಿಯುತ್ತೆ. ಇದನ್ನು 6th ಫ್ಲೋರಲ್ಲಿ ನೋಡಿಕೊಂಡು ಈಗ ನಾವು ನೆಕ್ಸ್ಟ್ ಕೆಳಗಡೆ 5th ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 5th ಫ್ಲೋರ್ಗೆ ಎಂಟರ್ ಆಗಿದ ತಕ್ಷಣ ಈ ರೀತಿ ದೇವಿಯರ ಒಂದು ಸ್ಟ್ಯಾಚ್ಯೂಸ್ನ ಸಹ ನೋಡಬಹುದು. ತುಂಬಾ ಚೆನ್ನಾಗಿದೆ ಸ್ಟ್ಯಾಚ್ಯೂಸು. ರಾಜರಾಜೇಶ್ವರಿ, ಶ್ರೀ ಭುವನೇಶ್ವರಿ, ಶ್ರೀ ಸತ್ಯನಾರಾಯಣ ಸ್ವಾಮಿ, ಶ್ರೀಕೃಷ್ಣನ ಅವತಾರಗಳಿಂದ ಮುಂದೆ ಬರೋದೆಲ್ಲ ಬೌದ್ಧಾವತಾರ, ಶ್ರೀಕೃಷ್ಣಾವತಾರ, ಶ್ರೀರಾಮಾವತಾರ, ಪರಶುರಾಮಾವತಾರ, ವಾಮಾವತಾರ, ನರಸಿಂಹಾವತಾರ, ವರಾಹಾವತಾರ, ಶ್ರೀ ಕೂರ್ಮಾವತ್ಸರ ಅವತಾರ, ಶ್ರೀ ಮತ್ಸ್ಯಾವತಾರ. ಇಲ್ಲೊಂದು ಸ್ಟ್ಯಾಚ್ಯೂ ನೋಡಿ, ಅರ್ಧ ಈಶ್ವರ ದೇವರು, ಇನ್ನೊಂದು ಅರ್ಧ ಬಂದು ವಿಷ್ಣು ದೇವರು ಇರುತ್ತೆ. ಅದನ್ನು ಸಹ ನೋಡಿಕೊಂಡು ಈಗ 4th ಫ್ಲೋರ್ಗೆ ಹೋಗ್ತಾ ಇದ್ವಿ. 4th ಫ್ಲೋರು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಂಟರಲ್ಲಿ ಸಾಯಿಬಾಬಾ ಅವರ ಒಂದು ಪ್ರತಿಮೆ, ಹಾಗೆ ಇಲ್ಲೆಲ್ಲ ಮಹರ್ಷಿಗಳು ಅಂದರೆ ಆಗ ಸಾಧನೆ ಮಾಡಿರ್ತಕ್ಕಂಥ ಮಹರ್ಷಿಗಳು ಯಾರೆಲ್ಲ ಇರ್ತಾರಲ್ವ ಅವರ ಒಂದು ಸ್ಟ್ಯಾಚ್ಯೂಸ್ನಾಗಿರ್ಬೋದು. ಇಲ್ಲಿ ನೋಡಿ ನಾರದ ಮುನಿಗಳಾಗಿರ್ಬೋದು, ಇವರೊಂದು ಎಲ್ಲರ ಸ್ಟ್ಯಾಚ್ಯೂನು ಸಹ ನೋಡ್ಬೋದು. ಹಾಗೆ ನೀವಿಲ್ಲಿ ಪ್ರತಿಯೊಂದು ಸ್ಟ್ಯಾಚ್ಯೂಸ್ ಅಂದರೆ ಮಹರ್ಷಿಗಳ ಒಂದು ಸ್ಟ್ಯಾಚ್ಯೂನ ನೋಡಬೇಕಾದ್ರೆ ಅವರ ನೇಮ್ಸ್ನು ಸಹ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ನೋಡ್ತಾ ಇರೋ ಋಷಿಗಳ ಒಂದು ಸ್ಟ್ಯಾಚ್ಯೂ ಬಂದು ಜಮದಾಗ್ನಿ, ಅಂದರೆ ಸಿಟ್ಟು ಮೂಗ್ ಮೇಲೇ ಇರುತ್ತೆ ಅಂತ ಹೇಳ್ತಾರಲ್ವ, ಅಂದರೆ ತುಂಬಾ ಬೇಗ ಸಿಟ್ಟು ಮಾಡ್ಕೊಳ್ತಾರೆ ಆ ಒಂದು ಮಹರ್ಷಿಗಳು. ಹಾಗೆ ಇವರು ನೀವು ನೋಡ್ಬೋದು ಯಾರಪ್ಪ, ಭಾರದ್ವಾಜ ಋಷಿ ಮುನಿಗಳು ಅಂತ ಹೇಳಿಬಿಟ್ಟು. ಹಾಗೆ ಮುಂದಕ್ಕೆ ನೋಡ್ಕೊಳ್ತಾ ಬಂದರೆ ಯಾರ್ಯಾರು ಆಗೆಲ್ಲ ತಪಸ್ವಿಗಳು ಇದ್ರ ಅವ್ರದ್ದು ಸ್ಟ್ಯಾಚ್ಯೂಸ್ನೆಲ್ಲ ನೋಡ್ಬೋದು. ಈಗ ಹಾಗೆ ನಾವು ನೋಡ್ತಾ ಇರೋದು ಬಂದು ವಿಶ್ವಾಮಿತ್ರ ಮುನಿಗಳು, ಅಂದರೆ ಇವ್ರು ಬಂದು ಹಾಗೆ ಥಟ್ಟಂತ ಶಾಪನ ಕೊಡ್ತಾರಲ್ವ ಆ ಒಂದು ಮಹರ್ಷಿಗಳು ಅಂತಲೇ ಹೇಳ್ಬೋದು. ನಮಗೆಲ್ಲ ನಾರ್ಮಲಾಗಿ ಅದೇ ರೀತಿ ಥಿಂಕ್ ಮಾಡ್ತೀವಿ, ಅವ್ರ ಬಗ್ಗೆ ಗೊತ್ತಿರೋದು ಮೂವಿಗಳಲ್ಲಿ ನೋಡಿದ್ದೀವಿ ಅಂತ ಹೇಳಿಬಿಟ್ಟು. ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಬೇಕು. ಹಾಗೆ ಪ್ರತಿಯೊಬ್ಬ ಒಂದು ಸಾಧಕರ ಒಂದು ಪ್ರತಿಮೆಗಳನ್ನು ಸಹ ಇಲ್ಲಿ ನೋಡ್ಬೋದು. ನೋಡಿಕೊಂಡು ಹಾಗೆ ನಾವು ಕೆಳಗಡೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ರಾವಣನ ಒಂದು ಆತ್ಮಲಿಂಗ ತೊಗೊಂಡು ಬರ್ತಾರಲ್ವ ರಾವಣ, ಅದನ್ನು ಯಾವ ರೀತಿ ನೆಲದಲ್ಲಿಟ್ಟರು ಅನ್ನೋ ಒಂದು ಸಿಚುಯೇಷನ್ನು ಸಹ ನೋಡಿಕೊಂಡು ಕೆಳಗಡೆ ಬಂದರೆ 3rd ಫ್ಲೋರ್ಗೆ ಬರ್ತೀವಿ. 3rd ಫ್ಲೋರ್ಗೆ ಎಂಟರ್ ಆಗಿದ ತಕ್ಷಣ ನಿಮಗೆಲ್ಲ ಕಾಣ್ತಾ ಇರೋದು ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ, ಸಮುದ್ರ ಮಂಥನ ಮಾಡ್ತಿರೋದು. ಅಮೃತಕ್ಕಾಗಿ ದೇವತೆಗಳು ಹಾಗೆ ರಾಕ್ಷಸರು ಸಹ ಒಂದು ಕಡೆ ಅಮೃತ, ಇನ್ನೊಂದು ಕಡೆ ವಿಷ, ಎರಡೂ ಕಡೆನೂ ಇರುತ್ತೆ. ಅಂದರೆ ಯಾರಿಗೆ ಯಾವ ಸಿಗುತ್ತೆ ಅಂತ ಹೇಳಿಬಿಟ್ಟು ಸಮುದ್ರ ಮಂಥನ. ಹಾಗೆ ಮುಂದೆ ಬಂದರೆ ನಮಗೆ ಕಾಣೋದು ಶ್ರೀ ಲಕ್ಷ್ಮೀನಾರಾಯಣ ಸಮೇತ, ಒಂದು ಒಳ್ಳೆ ಪಿಕ್ಚರ್ ಅಂತಲೇ ಹೇಳ್ಬೋದು. ದೃಶ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ನೋಡಿಕೊಂಡು ಹಾಗೆ ಬಂದರೆ ಅಷ್ಟಲಕ್ಷ್ಮಿಯರ ಒಂದು ಪುತ್ಥಳಿಗಳು ಅಂದರೆ ಸ್ಟ್ಯಾಚ್ಯೂಸ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಒಂದು ಲಕ್ಷ್ಮೀ ದೇವತೆಗಳ ಒಂದು ನೇಮ್ಸ್ನು ಸಹ ಅಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ. ಇದು 3rd ಫ್ಲೋರು. ಇಲ್ಲೂ ಸಹ ನೋಡಿಕೊಂಡು ಹಾಗೆ ನಾವು ಕೆಳಗಡೆಗೆ ಬಂದರೆ ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರ ಒಂದು ಸ್ಟ್ಯಾಚ್ಯೂ ಕಾಣುತ್ತೆ. ಆ ಸ್ಟ್ಯಾಚ್ಯೂನ ನೋಡ್ಕೊಂಡು ಮುಂದೆ ಹೋಗಬೇಕಾದ್ರೆ ನಮಗೆ ಕಾಣೋದೇ ಶ್ರೀನಿವಾಸ ಕಲ್ಯಾಣ. ಎಷ್ಟು ಗ್ರ್ಯಾಂಡಾಗಿದೆ ಅಂತೀರ ನೋಡಿ, ಒಳ್ಳೆ ಬಂಗಾರದಲ್ಲಿ ಮಾಡ್ದಂಗಿದೆ, ಸೂಪರಾಗಿದೆ. ನಿಜವಾಗ್ಲೂ ಅಂತೂ ನೋಡೋಕ್ಕಾಗಲಿಲ್ಲ, ಇಲ್ಲಿ ನೋಡಿ ಕಣ್ ತುಂಬ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಎಲ್ಲ ಗೋಲ್ಡಾಗಿದೆ, ಎಷ್ಟು ಗ್ರ್ಯಾಂಡಾಗಿದೆ ಅಂತ ಅನಿಸ್ಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ಇದನ್ನು ಸಹ ನೋಡಿದ್ವಿ. ಹಾಗೆ ನೋಡಿಕೊಂಡು ಮುಂದೆ ಬರಬೇಕಾದ್ರೆ ಆ ಮದುವೆ ಸಂಭ್ರಮದಲ್ಲಿ ಯಾರ್ಯಾರು ವಾಲ್ಗದವರು, ಯಾರು ನೃತ್ಯದವರು ಮತ್ತು ಇನ್ಯಾರ್ಯಾರು ಬಂದಿದ್ರು ಅದರ ಒಂದು ಪಿಕ್ಚರ್ನೆಲ್ಲ ನಾವಿಲ್ಲಿ ನೋಡ್ಬೋದು, ಕೂತ್ಕೊಂಡಿರೋದನ್ನು ಸಹ ನೋಡ್ಬೋದು. ಹಾಗೆ ಮುಂದೆ ಬಂದರೆ ಶ್ರೀನಿವಾಸ ದೇವರು ಒಂದು ಸ್ವಲ್ಪ ಕಷ್ಟದಲ್ಲಿದ್ದಾಗ ಅವರು ಒಂದು ಕಲ್ಲಿನ ಕೆಳಗಡೆ ಕೂತ್ಕೊಂಡಿರ್ತಾರೆ. ತುಂಬಾ ಬಾಯಾರಿಕೆ ಆದಾಗ, ಟಯರ್ಡ್ ಆದಾಗ ಒಂದು ಹಸು ಬಂದು ತಾನಾಗ್ತಾನೆ ಹಾಲು ಕೊಟ್ಟು ಹೋಗುತ್ತೆ. ಅದನ್ನು ನಾನು ಮೂವಿಯಲ್ಲಿ ನೋಡಿದ್ದೆ, ಕೇಳಿದ್ದೆ. ಅದು ದೃಶ್ಯನೂ ಸಹ ವಿತ್ ಪಿಕ್ಚರ್ ಸಮೇತ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಮಕ್ಕಳಿಗಂತೂ ಇದನ್ನೆಲ್ಲ ತೋರಿಸಿದ್ರೆ ಚೆನ್ನಾಗಿ ನೆನಪಂತೂ ಇಟ್ಕೊಳ್ತಾರೆ.
ಹಾಗೆ ನೋಡಿಕೊಂಡು ಕೆಳಗಡೆ ಬಂದರೆ ಈಗ ನಾವು ಗ್ರೌಂಡ್ ಫ್ಲೋರಿಗೆ ಬರ್ತೀವಿ. ತುಂಬಾ ಚೆನ್ನಾಗಿದೆ ಅಲ್ವಾ? ಹಾಗೆ ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ಮರೆಯೋದಿಲ್ಲ ಮಕ್ಕಳು. ಹಾಗೆ ವೆಲ್ ಮೇಂಟೈನ್ ಸಹ ಮಾಡಿದ್ದಾರೆ. ಹಾಗೆ ಇವಾಗ ನಾವು ನೋಡ್ತಿರೋದು ಬಂದು ಗ್ರೌಂಡ್ ಫ್ಲೋರಲ್ಲಿರೋ ರಾಜಗೋಪುರ, ಅಂದರೆ ಶ್ರೀ ಚರಣ ರಾಜಗೋಪುರ ಅಂತ ಹೇಳಿಬಿಟ್ಟು ಅಭಿಷೇಕ ಮಾಡುವಂಥ ಪ್ಲೇಸ್ ಆಗಿರುತ್ತೆ. ತುಂಬಾ ಪವರ್ಫುಲ್ ಅಂತಲೂ ಸಹ ಹೇಳ್ತಾರೆ ಇದನ್ನು. ಹಾಗೆ ಇದ್ರ ಬಗ್ಗೆ ಒಂದು ಮಾಹಿತಿನೂ ಸಹ ಇಲ್ಲಿ ಒಬ್ಬರು ಸರ್ ಇರ್ತಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನು ಸಹ ಮಾಡ್ತಾರೆ. ಬನ್ನಿ ಇವಾಗ ಅವ್ರ ಬಾಯಲ್ಲೇ ನಾವು ಸಹ ಕೇಳೋಣ. ಕೇಳಿಸ್ಕೊಳ್ಳಿ, ಇದು ವಿಷ್ಣುದು ಪಾದ. ಇದು ತುಂಬ ಪವರ್ಫುಲ್. ಇದು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಏನಾರು ರಿಕ್ವೈರ್ಮೆಂಟ್ ಇದ್ರೆ ಕೇಳ್ಕೊಬೋದು. ಖಂಡಿತವಾಗಿ ಹಾಗೆ ಆಗುತ್ತೆ, ಡೌಟ್ ಇಲ್ಲ. ಬಟ್ ಅದ್ರ ತಕ್ಕಂತೆ ಕೆಲಸ ಮಾಡಬೇಕು. ಮಂತ್ರ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಮಾನ್ಕೆ ಹೋದಿರಲ್ಲ. ಹೌದು. ಸೊ ನೀವು ಏನು ಕೇಳ್ಕೊತೀರೋ ನಿಮ್ಮ ಪರ್ಸ್ನಲ್, ಅದು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಪೇರೆಂಟ್ಸ್ ಆಗಲಿ, ಗಂಡಂಗಾಗಲಿ, ಅಪ್ಪ ಅಮ್ಮನಿಗೆ ಹೇಳೋಂಗಿಲ್ಲ. ಯಾಕಂದ್ರೆ ನಿಮ್ಮ ಪರ್ಸನ್ ಪ್ಯೂರ್ ಪರ್ಸನ್. ಅದು ನಿಮ್ದು ಆಯಿತು ಅಂತ ಹೇಳಿದ್ಮೇಲೆ ಇನ್ನೊಂದು ಸರಿ ಬಂದಾಗ ಒಟ್ಟೋಟ ನಿಂತು ಅಭಿಷೇಕ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ಆಗಲೇ ಅವ್ರು ಹೇಳಿದಾಗೆ ಇದು ಮಹಾವಿಷ್ಣುವಿನ ಪಾದ ಆಗಿರುತ್ತೆ. ಈ ಪಾದಕ್ಕೆ ಅಲ್ಲೇ ಬಿಂದಿಗೆನೂ ಸಹ ಇಟ್ಟಿರ್ತಾರೆ ನೀರನ್ನ ತುಂಬಿಸಿ. ಅಲ್ಲಿ ಒಂದು ಗ್ಲಾಸ್ನಲ್ಲಿ ನೀರನ್ನ ತಗೊಂಡು ಭಕ್ತಿಯಿಂದ ಹಾಕಿ ಹಾಗೆ ಎರಡು ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡಿ ಮನಸ್ಸಲ್ಲಿರೋ ಪ್ರಾರ್ಥನೆನ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ. ಅದಕ್ಕೆ ನಂಬಿಕೆ ಇರಬೇಕು, ತಕ್ಕನಾಗೆ ಪ್ರಯತ್ನವೂ ಸಹ ಇರಬೇಕು. ಹಾಗೆ ಈ ಒಂದು ನಾವು ಏನು ವಿಷ್ಣ ಕೇಳ್ಕೊಂಡಿರ್ತೀವಲ್ವ ಅದನ್ನು ಯಾರಿಗೂ ಸಹ ಹೇಳಬಾರ್ದಂತೆ ಅವರೇ ಹೇಳಿದ್ದು. ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಪ್ರಾರ್ಥನೆನೂ ಸಹ ಮಾಡ್ಕೊಂಡು ಬಂದ್ವಿ. ಅದು ಈಡೇರಿದ್ರೆ ಮತ್ತೆ ಆ ಕಡೆ ಹೋಗಿ ಮತ್ತೆ ಒಂದು ಗ್ಲಾಸಲ್ಲಿ ನೀರನ್ನು ಪಾದಕ್ಕೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರೋವಂಥದ್ದು. ತುಂಬಾ ಚೆನ್ನಾಗಿದೆ. ಮತ್ತು ಇದರ ಲೊಕೇಶನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಬೋದು. ಹೇಗಿತ್ತು ಮೇಡಮ್, ನೋಡಿದ್ರಲ್ಲ? ನಾವು ಫಸ್ಟ್ ಟೈಮ್ ಬಂದಿರೋದು. ಹಾಂ, ತುಂಬ ಚೆನ್ನಾಗಿದೆ. ಕೃಷ್ಣನ ಅವತಾರಗಳು ಮತ್ತು ವೆಂಕಟರಮಣ ಇದೆಲ್ಲ ಚೆನ್ನಾಗಿದೆ ಅಲ್ವಾ? ನಾವು ಕಥೆಯಲ್ಲಿ ಕೇಳಿದ್ವಿ, ಇವಾಗ ಈಗ ಮುಖಾಮುಖಿ ನೋಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಚೆನ್ನಾಗಿದೆ ಅಲ್ವಾ? ಖುಷಿ ಆಯಿತು.